ನೋಡ್ರಿ, ನಾನಿವತ್ತು ಸರಳವಾಗಿ ಹಾಗಲಕಾಯಿ ಪಲ್ಯವನ್ನು ಹೇಗೆ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಅದಕ್ಕೆ ಏನೇನು ಸಾಮಾನು ಬೇಕನ್ನೋದು ನಾನು ಚಿಕ್ಕದಾಗಿ ಒಂದು 3 ಹಾಗಲಕಾಯಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಕಡಲೆ ಬೀಜ, ಜೀರಿಗೆ ಹಾಗೂ ಸ್ವಲ್ಪ ಹಸಿ ಕೊಬ್ಬರಿ ಹಾಗೂ ಕೆಂಪು ಖಾರದ ಪುಡಿ, ಕೊತ್ತಂಬರಿ. ಮೊದಲು ಹಾಗಲಕಾಯನ್ನು ತೊಳೆದು ಚಿಕ್ಕದಾಗಿ ಕೊಯ್ದು ಉಪ್ಪು ನೀರಲ್ಲಿ ಅದನ್ನು ಹಾಕಬೇಕು. ಹಾಗೆ ಇಡಬಾರ್ದು, ಹಾಗೆ ಕೊಯ್ದಿಡಬಾರ್ದು. ಯಾಕಂದರೆ ಉಪ್ಪು ನೀರಲ್ಲಿ ಇಟ್ಟರೆ ಅದು ತನ್ನ ಕಹಿಯನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೂ ಕಡಲೆ ಬೀಜ ಮತ್ತು ಜೀರಿಗೆ, ಕೊಬ್ಬರಿ ಹಾಗೂ ಕೊತ್ತಂಬರಿ ತರಿಯಾಗಿ ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡ್ರಿ. ಈಗ ನೋಡ್ರಿ, ಕಡಲೆ ಬೀಜ, ಜೀರಿಗೆ ಮತ್ತು ಕೊತ್ತಂಬರಿ, ಹಸಿ ಕೊಬ್ಬರಿ, ತೆಂಗಿನ ಕೊಬ್ಬರಿ ಸ್ವಲ್ಪ ತರಿಯಾಗಿ ಅದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡ್ರಿ. ನೋಡಿ ಫ್ರೆಂಡ್ಸ್, ಇಷ್ಟು ತರಿಯಾಗಿ ರುಬ್ಬಿದ್ರೆ ಸಾಕು. ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಇನ್ನು ಒಗ್ಗರಣೆಯನ್ನು ಕೊಡೋಣ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಎಣ್ಣೆಯನ್ನು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆಯಲ್ಲಿ ಒಂದು ಚಿಕ್ಕದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಂದಿದೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರಿಶಿನ ಪುಡಿ ತೊಗೊಂಡಿದ್ನಲ್ಲ, ಅರಿಶಿನ ಪುಡಿ ಹಾಕ್ತೀನಿ. ಹಾಗೂ ಕೆಂಪು ಖಾರದ ಪುಡಿ, ಇದು ನಮ್ಮ ಮನೆಯಲ್ಲೇ ಮಸಾಲೆ ಖಾರವನ್ನು ತಯಾರು ಮಾಡ್ತೀನಿ. ಅದು ಕೂಡ ಒಂದು ಸತಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ. ಮನೆಯಲ್ಲಿ ಮಾಡಿದರೆ ತುಂಬ ಒಳ್ಳೇದು ನೋಡ್ರಿ. ಈಗ ನಾನು ರುಬ್ಬಿಕೊಂಡಂಥದ್ದು ಮಸಾಲೆ ಹಾಕ್ತೀನಿ ನೋಡಿ. ಇದನ್ನು ಸ್ವಲ್ಪ ನೀರು ಹಾಕೋಣ. ಯಾಕಂದರೆ ಹಸಿ ಮಸಾಲೆ ಎಲ್ಲ ಅದು ವಾಸನೆ ಹೋಗಬೇಕು. ಈಗ ನಾನು ತೊಳೆದುಕೊಂಡಂಥದ್ದು ಹಾಗಲಕಾಯನ್ನು ಹಾಕ್ತೇನೆ ನೋಡಿ. ಹುಣಸೆ ನೆನೆ ಇಟ್ಟಿದ್ನಲ್ಲ, ಅದು ಹುಣಸೆ ರಸ. ಹಾಗೂ ಇದು ಬೆಲ್ಲ. ಇದೊಂದು 5 ನಿಮಿಷ ಕುದಿಬೇಕು ನೋಡ್ರಿ. ಇದು ಕುದಿಯೋವರೆಗೆ ನಾವು ಇದ್ರ ಮೇಲಿನ ಮುಚ್ಚಳವನ್ನು ತೆಗಿಯೋ ಹಂಗಿಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಲ್ಲಿ ಇಡ್ತೇನೆ ನೋಡಿ. 5 ನಿಮಿಷ ಈಗ ಕುದಿಯಲ್ಲಿ ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಲ್ಯ ಈಗ ರೆಡಿಯಾಗಿದೆ. ಇದು ಜೋಳದ ರೊಟ್ಟಿ ಹಾಗೂ ರಾಗಿ ರೊಟ್ಟಿ ಹಾಗೂ ಅಕ್ಕಿ ರೊಟ್ಟಿ ಹಾಗೂ ಚಪಾತಿ, ಈ ಎಲ್ಲದರ ಜೊತೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ನೋಡ್ರಿ. ಒಂದು ಸತಿ ನೀವು ಟ್ರೈ ಮಾಡಿ
ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ತುಂಬ ಕಹಿ ಆಗಿರೋದಿಲ್ಲ, ಯಾಕಂದರೆ ನಾವು ಇದರಲ್ಲಿ ಬೆಲ್ಲ ಹಾಕಿರ್ತೀವಿ, ಹುಳಿ ಹಾಕಿರ್ತೀವಲ್ವ, ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.